Hello everyone, welcome to Math Geeks World. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟ್ ಅಲ್ಲಿರೋ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ಹೇಳ್ಕೊಡ್ತಾ ಇರೋ ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಹೇಳಿದ್ರೆ ಪ್ರಾಕ್ಟೀಸ್ 18, ಪ್ರಾಕ್ಟಿಕಲ್ 18. ಸೊ ಈ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳಿದ್ರೆ ಜಿಯೋಜಿಬ್ರಾದಲ್ಲಿ ಪ್ರಾಡಕ್ಟ್ ನ ತಗೊಂಡು ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ತಗೋಬೇಕು. ಸೊ ಆ ಪ್ರಾಡಕ್ಟ್ ಯಾವ್ದು ಇರಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಆಲ್ಜಿಬ್ರೈಕ್ ಫಂಕ್ಷನ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓಕೆ, ಸೊ ಈಗ ನಾವು ಇಂಟಿಗ್ರೇಷನ್ ಮಾಡುವಾಗ ನಮಗೆ ಪ್ರಾಡಕ್ಟ್ ಅಂತ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಅಂತ ಬರುತ್ತೆ. ಓಕೆ, ಸೊ ಈಗ ಈ ತರದ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಐಲೇಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಇಂಟಿಗ್ರೇಷನ್ ಮಾಡುವಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಆ ಫಾರ್ಮುಲಾನ ನಾವು ಬೈ ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಬರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಫಾರ್ಮುಲಾ ಬರೆಯುವಾಗ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಈಗ ಈ ಫಾರ್ಮುಲಾ ಅಪ್ಲೈ ಮಾಡುವಾಗ ಇಲ್ಲಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಮಾರ್ಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಾವು ಇದನ್ನ ಆಚೆ ಈಚೆ ಮಾಡಿದಾಗ ಫಾರ್ಮುಲಾ ಅಪ್ಲೈ ಮಾಡುವಾಗ ನಮಗೆ ಕರೆಕ್ಟ್ ಆಗಿ ಆನ್ಸರ್ ಬರೋದಿಲ್ಲ. ಹಾಗಾಗಿ ಈ ಫಾರ್ಮುಲಾನ ಅಪ್ಲೈ ಮಾಡುವಾಗ ಫಸ್ಟ್ ಫಂಕ್ಷನ್ ಯಾವುದು ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಈ ಫಾರ್ಮ್ಯಾಟ್ ನ ಯೂಸ್ ಮಾಡ್ತೀವಿ, ಐಲೇಟ್. ಸೊ ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಎಲ್ ಅಂದ್ರೆ ಲಾಗರಿಥಮಿಕ್, ಎ ಅಂದ್ರೆ ಆಲ್ಜಿಬ್ರಾಯಿಕ್, ಟಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್, ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ನಾವೇನ್ ಫಂಕ್ಷನ್ ತಗೊಂತಾ ಇದೀವಿ ಪ್ರಾಡಕ್ಟ್, ಅದು ಯಾವ್ದಿದೆ ಅಂತ ನೋಡ್ಕೊಂಡು ಈ ಆರ್ಡರ್ ಅಲ್ಲಿ ನಾವು ಫಸ್ಟ್ ಸೆಕೆಂಡ್ ಅಂತ ಮಾರ್ಕ್ ಮಾಡ್ಕೊಂತೀವಿ. ಆಯ್ತಾ? ಸೊ ಈಗ ಇಲ್ಲಿ ಕೊಟ್ಟಿರೋದು ಆಲ್ಜಿಬ್ರಾಯಿಕ್ ಮತ್ತೆ ಎಕ್ಸ್ಪೋನೆನ್ಷಿಯಲ್. ಸೊ ಆಲ್ಜಿಬ್ರಾಯಿಕ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಅಂತ ನೋಡಿದಾಗ ಯು ಕ್ಯಾನ್ ಸಿ ಫಸ್ಟ್ ಎ ಬರುತ್ತೆ, ನಂತರ ಇ ಬರುತ್ತೆ. ಹಾಗಾಗಿ ನಾವೇನ್ ಬರ್ಕೊಂತೀವಿ ಅದರಲ್ಲಿ ಆಲ್ಜಿಬ್ರಾಯಿಕ್ ಫಂಕ್ಷನ್ ಫಸ್ಟ್ ಫಂಕ್ಷನ್ ಆಗತ್ತೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಆಗತ್ತೆ. ಓಕೆ, ಸೊ ಟೇಬಲ್ ನೋಡಿ ಈ ತರ ಇದೆ. ಫಂಕ್ಷನ್ ನ ಬರ್ಕೊಂತೀವಿ ವಿಚ್ ಇಸ್ ಪ್ರಾಡಕ್ಟ್. ಮ್ಯಾನ್ಯುಲಿ ಆನ್ಸರ್ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ, ಜಿಯೋಜಿಬ್ರಾದಲ್ಲಿ ಆನ್ಸರ್ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಎರಡನ್ನು ಕಂಪೇರ್ ಮಾಡ್ಬೇಕು. ಓಕೆ, ಸೊ ಕಂಪೇರ್ ದ ಥಿಯರಟಿಕಲ್ ಇನ್ಫರೆನ್ಸ್ ಅಂತ ಇದೆ. ಸೊ ಎರಡು ಸೇಮ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಲೆಟ್ ಅಸ್ ಟೇಕ್ ಫ್ಯೂ ಫಂಕ್ಷನ್ಸ್ ಹಿಯರ್. 5 ಫಂಕ್ಷನ್ಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. 2 ಫಂಕ್ಷನ್ಸ್ ನಾನು ಇಲ್ಲಿ ಮಾಡಿ ತೋರಿಸ್ತೇನೆ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪೋನೆನ್ಷಿಯಲ್ ಇರಬೇಕು. ಸೊ ಐ ವಿಲ್ ಟೇಕ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಫಸ್ಟ್ ಫಂಕ್ಷನ್, ಇನ್ನೊಂದು x into e to the power 2x. let us take another function. ಈ ಎರಡು ಫಂಕ್ಷನ್ಸ್ ನ ಯೂಸ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ನ ಮಾಡೋಣ. ನಾವು ಲೆಟ್ ಅಸ್ ಡೂ ಒನ್ ಥಿಂಗ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಸ್ಟ್ ಮ್ಯಾನ್ಯುಲಿ ಮಾಡ್ಕೊಂಡ್ ಬಿಡೋಣ. ಆಯ್ತಾ? ಫಸ್ಟ್ ಒನ್ ಇದೆ ಅಲ್ಲ, ಅದನ್ನ ತೋರಿಸ್ತೀನಿ. i is equal to ಇಂಟಿಗ್ರೇಷನ್ x into e to the power of x ಅಂತ ಬರ್ಕೊಳ್ಳೋಣ. ಸೊ ಇದು ಆಲ್ಜಿಬ್ರಾಯಿಕ್ ಫಂಕ್ಷನ್ ಫಸ್ಟ್ ಫಂಕ್ಷನ್ ಆಯ್ತು, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಆಯ್ತು. ಆಯ್ತಾ? ಈಗ ಬೈ ಪಾರ್ಟ್ಸ್ ನ ಫಾರ್ಮುಲಾ ಅಪ್ಲೈ ಮಾಡುವಾಗ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದಿಸ್ ಇಸ್ ಬೈ ಪಾರ್ಟ್ಸ್ ಫಾರ್ಮುಲಾ. ಸೊ ಫಸ್ಟ್ ಸೆಕೆಂಡ್ ನೋಡ್ಕೊಂಡು ಕರೆಕ್ಟ್ ಆಗಿ ನಾವು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಆಸ್ ಇಟ್ ಈಸ್ ಬರೀಬೇಕು. ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಬರುತ್ತೆ, ಮೈನಸ್ ಇಂಟಿಗ್ರೇಷನ್ ಸಿಂಬಲ್ ಆಸ್ ಇಟ್ ಈಸ್ ಬರೀಬೇಕು. ಡೆರಿವೇಟಿವ್ ಆಫ್ ಎಕ್ಸ್ 1 ಆಗುತ್ತೆ, 1 ಇಂಟು ಡೆರಿವೇಟಿವ್ ಆಫ್ ಇ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇ ಟು ದ ಪವರ್ ಆಫ್ ಎಕ್ಸ್ ಬರುತ್ತೆ. ಓಕೆ, ಮುಂದೆ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್ ಇಂಟಿಗ್ರೇಷನ್ 1 ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಆಸ್ ಇಟ್ ಈಸ್ into e to the power of x as it is minus integration of e to the power of x e to the power of x ಆಗುತ್ತೆ. ಇಂಟಿಗ್ರೇಷನ್ ಮುಗ್ದಾದ್ಮೇಲೆ ಪ್ಲಸ್ ಸಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. x into e to the power of x minus e to the power of x plus c. ಇದನ್ನ ನಾನು ಮ್ಯಾನ್ಯುಯಲಿ ಬರೀತೀನಿ. x into e to the power of x minus e to the power of x plus c. ಓಕೆ, ಈಗ ಜಿಯೋಜಿಬ್ರಾದಲ್ಲಿ ಏನ್ ಬರುತ್ತೆ ಆನ್ಸರ್ ಅದನ್ನ ಚೆಕ್ ಮಾಡೋಣ. ಸೊ ಲೆಟ್ ಅಸ್ ಓಪನ್ ಜಿಯೋಜಿಬ್ರಾ. ಜಿಯೋಜಿಬ್ರಾ ಓಪನ್ ಮಾಡಿದ ಮೇಲೆ ಏನ್ ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಕ್ಯಾಸ್ ಅಂತ ಇರಬೇಕು, ಅದರಲ್ಲಿ ನಾವು ಈ ಕೆಲಸನ ಮಾಡ್ಬೇಕಾಗತ್ತೆ. ಸೊ ಇನ್ಪುಟ್ ಅಲ್ಲಿ ನೀವು ಇಂಟಿಗ್ರಲ್ ಅಂತ ಟೈಪ್ ಮಾಡಬೇಕು. ಇಂಟಿಗ್ರಲ್ ನೀವು ಇಂಟಿಗ್ರೇಷನ್ ಮಾಡಬೇಕು, ಹಾಗಾಗಿ ಇಂಟಿಗ್ರಲ್ ಅಂತ ಫಾರ್ಮುಲಾ ಹಾಕೊಳ್ಳಿ. ಇಂಟಿಗ್ರಲ್ ಫಂಕ್ಷನ್ ಅಂತ ತಗೋಬೇಕು. ಇಲ್ಲಿ ಪ್ರಾಡಕ್ಟ್ ಏನಿದೆ ಅದನ್ನ ಬರೀತೀನಿ, ಎಕ್ಸ್ ಇಂಟು ಇ ಟು ದ ಪವರ್
ಸೊ ಪವರಿಗೆ ನಾನು ಇಲ್ಲಿ ಇದನ್ನ ತಗೋಬೇಕಾಗತ್ತೆ, ಇ ಟು ದ ಪವರ್ ಎಕ್ಸ್ ಓಕೆ, ಎಕ್ಸ್ ಇಂಟು ಇ ಟು ದ ಪವರ್ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ ಆನ್ಸರ್ ಬಂತು ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ C1 ಅಂತ ಬಂದಿದೆ. ಅದನ್ನ ನಾವು ಸಿ ಅಂತ ಬರ್ಕೋಬಹುದು. ಸೇಮ್ ಆನ್ಸರ್ ನನಗೆ ಇಲ್ಲಿ ಬಂದಿದೆ. ಫಸ್ಟ್ ಪಾಸಿಟಿವ್ ನಂಬರ್ ನೋಡ್ಕೊಳ್ಳಿ, ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಅದೇ ಆನ್ಸರ್ ಇಲ್ಲಿಗೆ ಬಂತು, ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಅದೇ ಬಂದಿದೆ, ಪ್ಲಸ್ ಸಿ ಅಂತ ಬರ್ಕೊಂಡಿದ್ದೀವಿ. ಹಾಗಾದ್ರೆ ನಾವು ಜಿಯೋಜಿಬ್ರಾದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಅದೇ ಆನ್ಸರ್ ನಮಗೆ ಎಕ್ಸೆಲ್ ಅಲ್ಲೂ ಅಂದ್ರೆ ನಾನು ಇಲ್ಲಿ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಏನ್ ಮಾಡಿದ್ದೀನಲ್ಲ ಅದರಲ್ಲೂ ಬರುತ್ತೆ. ಸೊ ಜಿಯೋಜಿಬ್ರಾದಲ್ಲಿ ಏನ್ ಬಂತು ಅದನ್ನ ಬರೀತೀನಿ, ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ, ಸೇಮ್ ಆನ್ಸರ್ ಬಂದಿದೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಫಸ್ಟ್ ಜಿಯೋಜಿಬ್ರಾದಲ್ಲಿ ಏನ್ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ಐ ಹ್ಯಾವ್ ಟು ಟೈಪ್ ಇಂಟಿಗ್ರಲ್ ಅಂತ ಟೈಪ್ ಮಾಡಿ, ಇಂಟಿಗ್ರಲ್ ಫಂಕ್ಷನ್ ತಗೊಳ್ಳಿ. ಸೊ ಎಕ್ಸ್ ಇಂಟು ಇ ಟು ದ ಪವರ್ 2x ಅಂತ ಟೈಪ್ ಮಾಡಬೇಕು. ಪವರ್ ತಗೊಂಡು 2x ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. ಸೊ ಏನಂತ ಬಂತು ಆನ್ಸರ್, -1/4 ಇ ಟು ದ ಪವರ್ 2x. ಅದನ್ನು ಬರ್ಕೊಳ್ಳೋಣ. ಸೊ ಇಲ್ಲಿಗೆ ಐ ಹ್ಯಾವ್ ಗಾಟ್ -1/4 ಇ ಟು ದ ಪವರ್ 2x ಪ್ಲಸ್ 1/2 x ಇಂಟು ಇ ಟು ದ ಪವರ್ 2x ಪ್ಲಸ್ ಸಿ. ಓಕೆನಾ, ಇದು ಜಿಯೋಜಿಬ್ರಾದಲ್ಲಿ ಬಂದಿರೋದು. ಮ್ಯಾನ್ಯುಲಿ ಏನ್ ಬರುತ್ತೆ ಆನ್ಸರ್ ಅಂತ ನೋಡೋಣ. ಐ ಶೋ ಹಿಯರ್ ಸೆಕೆಂಡ್ ಒನ್, i is equal to integration x into e to the power 2x with respect to x integrate ಮಾಡಬೇಕು. ಸೊ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಅಲ್ಜಿಬ್ರೈಕ್ ಫಂಕ್ಷನ್ ಫಸ್ಟ್ ಫಂಕ್ಷನ್ ಆಗುತ್ತೆ, ಇ ಟು ದ ಪವರ್ 2x ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಸೊ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದಾಗ ಸೊ ವಿಲ್ ಗೆಟ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ integration of second function dx. So ಇಲ್ಲಿ into ಇರುತ್ತೆ. So formula is first function into integration of second function minus integration derivative of first function into integration of second function. So x into integration of e to the power of x ಮಾಡುವಾಗ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಗೊತ್ತಿರೋದು e to the power of x ಇಂದು, ಇಲ್ಲಿ e to the power of 2x ಕೊಟ್ಟಿದ್ದಾರೆ, that is x is replaced by ax plus b. ಹಾಗಾಗಿ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ 2x ನ ಇ ಟು ದ ಪವರ್ 2x ಅಂತಾನೆ ಬರ್ಕೊಂಡು ಇಂಟು 1/a ಅಂತ ಬರೀಬೇಕು. ಸೊ 1/a ಅಂದ್ರೆ x ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ. ಸೊ 1/2 ಮೈನಸ್ ಇಂಟಿಗ್ರೇಷನ್. ಸೊ ಇಲ್ಲಿ ಡೆರಿವೇಟಿವ್ ಆಫ್ x 1 ಆಗುತ್ತೆ. ಸೊ 1 ಇಂಟು ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ x ಇಲ್ಲೇನ್ ಬರ್ದಿದ್ರಿ ಸೇಮ್ ಬರ್ಕೊಂಡ್ಬಿಡಿ. ಸೊ ಇಟ್ ಈಸ್ ಇ ಟು ದ ಪವರ್ 2x ಇಂಟು 1/2 ವಿತ್ ರೆಸ್ಪೆಕ್ಟ್ ಟು x. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/2 ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಎಕ್ಸ್ ಇಂಟು ಇ ಟು ದ ಪವರ್ 2x, ನೆಕ್ಸ್ಟ್ ಮೈನಸ್ ಈ 1/2 ನ ಹೊರಗೆ ತೆಗಿಯೋಣ. ಸೊ 1/2 ಇಂಟಿಗ್ರೇಷನ್. ಸೊ 1 ಹೊರಗೆ ಹೋಯ್ತು, ಇ ಟು ದ ಪವರ್ 2x ಉಳ್ಕೊಂಡಿದೆ, ಡಿವೈಡೆಡ್ ಬೈ 2 ನು ಹೊರಗೆ ಹೋಯ್ತು. ಸೊ ಇಸ್ ಈಕ್ವಲ್ ಟು 1/2 ಎಕ್ಸ್ ಇ ಟು ದ ಪವರ್ 2x ಮೈನಸ್ 1/2 ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ 2x ಸೇಮ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ 2x ಇಂಟು 1/2 ಅಂತ ಆಗುತ್ತೆ. ಸೊ ಇದನ್ನ ಫೈನಲ್ ಆಗಿ ಬರೆದ್ರೆ 1/2 ಎಕ್ಸ್ ಇ ಟು ದ ಪವರ್ 2x ಮೈನಸ್ 1 ಇಂಟು 1 1 ಡಿವೈಡೆಡ್ ಬೈ 2 ಇಂಟು 2 ಮಲ್ಟಿಪ್ಲೈ ಆದ್ರೆ 4 ಆಗುತ್ತೆ, ಇ ಟು ದ ಪವರ್ 2x ಇಂಟಿಗ್ರೇಷನ್ ಕಂಪ್ಲೀಟ್ ಆಯ್ತು ಪ್ಲಸ್ ಸಿ. ಸೊ ನಾನು ಇದನ್ನ ಬರೀತೀನಿ ಇಲ್ಲಿ. ಸೊ ಐ ಹ್ಯಾವ್ ಗಾಟ್ 1/2 ಎಕ್ಸ್ ಇ ಟು ದ ಪವರ್ 2x ಮೈನಸ್ 1/4 ಇ ಟು ದ ಪವರ್ 2x ಪ್ಲಸ್ ಸಿ. ಸೊ ಇಲ್ಲಿ ನೋಡ್ಬೋದು ನನಗೆ ಫಸ್ಟ್ ಟರ್ಮ್ ಇಲ್ಲಿ ಬಂದಿದೆ, ಸೊ ಆ ಟರ್ಮ್ ಇಲ್ಲಿದೆ, ಮೈನಸ್ ಟರ್ಮ್ ನನಗೆ ಸೆಕೆಂಡ್ ಬಂದಿದೆ, ಇಲ್ಲಿ ಫಸ್ಟ್ ಬಂದಿದೆ ಪ್ಲಸ್ ಸಿ. ಸೊ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ನಾವು ಜಿಯೋಜಿಬ್ರಾದಲ್ಲಿ ಮಾಡಿದ್ರೇನು ನಮಗೆ ಸೇಮ್ ಆನ್ಸರ್ ಬರುತ್ತೆ, ಮ್ಯಾನ್ಯುಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಿದ್ರೇನು ಸೇಮ್ ಬರುತ್ತೆ. ಸೊ ಇದೇ ರೀತಿಯಲ್ಲಿ ಉಳಿದಿರೋ 3 ನಾವು ಫಂಕ್ಷನ್ಸ್ ನ ಬರ್ಕೊಂಡು ಮ್ಯಾನ್ಯುಲಿ ಇದೇ ತರ ಕ್ಯಾಲ್ಕುಲೇಟ್ ಮಾಡಿ ಜಿಯೋಜಿಬ್ರಾದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ
ಆನ್ಸರ್ ಬರುತ್ತೆ. ಸೊ ಎರಡು ಸರಿ ಇದೆನಾ ಅಂತ ನಾವು ಕಂಪೇರ್ ಮಾಡ್ಕೋಬಹುದು. ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು.